ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ವಿಡಿಯೋದಲ್ಲಿ ಕೆಳಗಡೆ ವಾಯ್ಸ್ ಜೊತೆನೆ ಕ್ಯಾಪ್ಷನ್ ಹಾಕೋದು ಹೆಂಗೆ? ಸೊ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಕೆಳಗಡೆ ವಾಯ್ಸ್ ಜೊತೆ ಕ್ಯಾಪ್ಷನ್ ಬರಬೇಕು ಅಂದ್ರೆ ಏನ್ ಮಾಡಬೇಕು, ಯಾವ ಆಪ್ ಯೂಸ್ ಮಾಡಬೇಕು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ವಾಯ್ಸ್ ಜೊತೆನೆ ಕ್ಯಾಪ್ಷನ್ ಯಾವ ರೀತಿ ಹಾಕೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಫಸ್ಟ್ ಇನ್ಸ್ಟಾಗ್ರಾಮಿಗೆ ಹೋಗಿ, ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ್ದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಈ ತರ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯಾವ್ದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಮಾತಾಡಿರೋದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಸೊ ಇಲ್ಲಿ ಬಂದ್ಬಿಟ್ಟು ಆಡ್ ಮ್ಯೂಸಿಕ್, ಆಡ್ ಟೆಕ್ಸ್ಟ್, ಆಮೇಲೆ ಮೈಕ್ ಇರುತ್ತೆ. ಇಲ್ಲಿ ನೋಡಿ CC ಅಂತ ಕಾಣ್ತಾ ಇದೆಯಲ್ಲ, ಫೋರ್ತ್ ಆಪ್ಷನ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಡೆಡ್ ಎಂಡ್ ಅಲ್ಲಿ ಎಡಿಟ್ ಅಂತ ಇದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಡಿಫ್ರೆಂಟ್ ಸ್ಟೈಲ್ ಬರುತ್ತೆ. ಸೊ ಇಲ್ಲಿ ನೋಡಿ ಈ ತರ ಸುಮಾರು ಸ್ಟೈಲ್ಗಳು ಬರುತ್ತೆ. ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಈ ಸ್ಟೈಲ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಮತ್ತೆ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ಫಾಂಟ್ ಸೈಜ್ ಆಗಲಿ ಅಥವಾ ಫಾಂಟ್ ಡಿಸೈನ್ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ನಾನು ಜಾಸ್ತಿಯಾಗಿ ಕ್ಲಾಸಿಕ್ನ ಯೂಸ್ ಮಾಡ್ತೀನಿ. ಪ್ಲಸ್ ಅದು ಎಕ್ಸ್ಟ್ರಾ ಏನಾದ್ರು ಎಡಿಟ್ ಮಾಡೋದಿದ್ರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳು ಇರುತ್ತೆ. ಸೊ ಈ ತರ ಸೈಡಿಗಾಗಲಿ, ಟೆಕ್ಸ್ಟ್ನ ಸೈಡಿಗೆ ಹಾಕೋದಾಗ್ಲಿ ಅಥವಾ ಸ್ಟೈಲ್ನ ಚೇಂಜ್ ಮಾಡೋಕ್ಕಾಗಲಿ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಿ ನೀವು ರೀಲ್ಸ್ನ ಶೇರ್ ಮಾಡ್ಬೋದು. ಸೊ ಇದು ನಾನು ಆಲ್ರೆಡಿ ರೆಕಾರ್ಡ್ ಮಾಡಿರೋ ವಿಡಿಯೋ. ಸೊ ರೆಕಾರ್ಡ್ ಮಾಡ್ದಲ್ಲೇ ಬೇರೆ ಏನಾದರೂ ಈಗ ಬೇರೆ ಯಾವ್ದಾದ್ರು ವಾಯ್ಸಿಗೆ ಸೇವ್ ಮಾಡಿರೋ ವಾಯ್ಸಿಗೆ ಹೇಗೆ ಅಂದರೆ ಅದಕ್ಕೂ ಸೇಮ್ ಪ್ರೊಸೀಜರ್. ಅದರ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಯಾವ್ದಾದ್ರು ಒಂದು ಆಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ಈ ಲೈನ್ಸ್ ಒಂದ್ಸತಿ ಕೇಳಿ, ಮಸ್ತಾಗಿದೆ. ಈ ಲೈನ್ಸ್ ಒಂದ್ಸತಿ ಕೇಳಿ. ಈಗ ಒಂದು ಆಡಿಯೋನ ನಾನು ಚೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಕ್ಯಾಪ್ಷನ್ ಬರಬೇಕು ಅಂದ್ರೆ ಅಗೈನ್ ಮತ್ತೆ ಸೇಮ್ ಪ್ರೊಸೀಜರ್. ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲೈನ್ಸ್ ಒಂದ್ಸತಿ ಕೇಳಿ, ಮಸ್ತಾಗಿದೆ. ಸುಳ್ಳಿನಿಂದ ಈಗ ಲೈನ್ಸ್ ಎಲ್ಲ ಬಂದಿದೆ. ಅದ್ರ ಮೇಲೆ ಮತ್ತೆ ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಸ್ಟೈಲ್ಗಳು ಬರುತ್ತೆ. ಸೊ ಡಿಫ್ರೆಂಟ್ ನಿಮಗೆ ಬೇಕಾಗಿರೋ ಯಾವ್ದಾದ್ರು ಒಂದು ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟ್ ಡಿಸೈನ್ನ ಚೇಂಜ್ ಮಾಡ್ಕೊಳ್ಳಿ. ಈ ಲೈನ್ಸ್ ಒಂದ್ಸತಿ ಕೇಳಿ, ಮಸ್ತಾಗಿದೆ. ಸೊ ಇಲ್ಲಿಗೆ ನಿಮ್ಮ ವಿಡಿಯೋ ರೆಡಿ ಆಗಿದೆ. ಸೊ ಇದನ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ನೀವು ರೀಲ್ಸಿಗಾಗಲಿ ಫೇಸ್ಬುಕ್ಕಿಗಾಗಲಿ ಶೇರ್ ಮಾಡ್ಬೋದಾಗಿದೆ. ಸೊ ಇನ್ಸ್ಟಾಗ್ರಾಮ್ ಅವ್ರದ್ದೇ ಇನ್ನೊಂದು ಆ್ಯಪ್ ಸುಳ್ಳಿನಿಂದ ಇನ್ಸ್ಟಾ ಎಡಿಟ್ಸ್ ಅಂತೇಳಿ ಆ್ಯಪ್ ಬರುತ್ತೆ. ಅದರಿಂದನೂ ಕೂಡ ನಿಮಗೆ ಬೇರೆ ಬೇರೆ ಫಾಂಟ್ ಸ್ಟೈಲ್ಗಳಾಗಲಿ ಡಿಸೈನ್ಗಳಾಗಲಿ ಬರ್ತವೆ. ಈ ರೀತಿಯಾಗಿ ನಿಮ್ಮ ವಿಡಿಯೋದಲ್ಲಿ ಆಡಿಯೋ ಜೊತೆ ಕ್ಯಾಪ್ಷನ್ ಬರ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗಲಿ. ಬೆಳಿತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಅಷ್ಟೇ ಬೇಗನೆ ಸುಟ್ಟು ಹೋಗ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ.